ಭಾರತೀಯನೆಂದು ಗರ್ವದಿಂದ ಬಾಳುವ ಕನ್ನಡಿಗನೆಂದು ಸಾವಿರಾರು ಭಾಷೆ ನಾಲಿಗೆಯಲ್ಲಿರಲಿ ಕನ್ನಡ ಭಾಷೆ ಹೃದಯದಲ್ಲಿರಲಿ ಸಾಯುವ ತನಕ ನಾ ಕನ್ನಡಿಗನಾಗಿರಲಿ. ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ದೀಕ್ಷಿತ. ನಾನು 8ನೇ ತರಗತಿ ಬಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ನಿನ್ನೆ ತಾನೇ ನಾವು ಕರ್ನಾಟಕಕ್ಕಾಗಿ ದುಡಿದ A.T. ದೊಡ್ಡಮೇಟೆಯವರ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇಂದು ನಾವು ಕರ್ನಾಟಕದ ಸಿಂಹ ಎಂದೇ ಪ್ರಸಿದ್ಧರಾಗಿರುವ ಗಂಗಾಧರ ದೇಶಪಾಂಡೆಯವರ ಬಗ್ಗೆ ತಿಳಿದುಕೊಳ್ಳೋಣ. ಇವರು 31 ಮಾರ್ಚ್ 1871ರಲ್ಲಿ ಜನಿಸಿದರು. ಇವರ ತಂದೆ ಬಾಲಕೃಷ್ಣ ದೇಶಪಾಂಡೆ. ಇವರು ಇನಾಮದಾರರಾಗಿದ್ದರು. ಗಂಗಾಧರ ದೇಶಪಾಂಡೆರವರು ತಮ್ಮ ರಾಜಕೀಯ ಪಾಠಗಳನ್ನು ಲೋಕಮಾನ್ಯ ತಿಲಕರ ಬಳಿ ಕಲಿತರು. ಗಾಂಧೀಜಿಯವರ ವೈಯಕ್ತಿಕ ಶಿಷ್ಯರಲ್ಲಿ ಇವರು ಒಬ್ಬರು. ದೇಶಪಾಂಡೆರವರು ತಮ್ಮ ವೃತ್ತಿ ಜೀವನವನ್ನು ವಕೀಲರಾಗಿ ಆರಂಭಿಸಿದರು. 6 ವರ್ಷಗಳ ಕಾಲ ಇವರು ಬೆಳಗಾವಿ ಪುರಸಭೆಯಲ್ಲಿ ಉಪಾಧ್ಯಕ್ಷರಾಗಿದ್ದರು. ದೇಶಭಕ್ತಿ ಹಾಗೂ ನಾಗರಿಕ ಜವಾಬ್ದಾರಿಗಳ ಕುರಿತು ಜನರಿಗೆ ತರಬೇತಿ ನೀಡಿದರು. ಸ್ವಾತಂತ್ರ್ಯ ಚಳುವಳಿ ಸಕ್ರಿಯವಾಗಿ ಪಾಲ್ಗೊಂಡು ಬ್ರಿಟಿಷರ ವಸ್ತುಗಳಿಗೆ ಬಹಿಷ್ಕರಿಸಿ ದೇಶಿ ವಸ್ತುಗಳಿಗೆ ಪ್ರಾಮುಖ್ಯತೆ ನೀಡುವಂತೆ ಜನರಿಗೆ ತಿಳಿಸಿದರು. ಅಲ್ಲದೆ ಇವರು ಕರ್ನಾಟಕದ ಖಾದಿ ಮತ್ತು ಗ್ರಾಮೋತ್ಸವ ಸಂಘದ ಅಧ್ಯಕ್ಷರಾಗಿದ್ದರು. ಇವರು 1923ರಲ್ಲಿ ಜವಾಹರಲಾಲ್ ನೆಹರು ಅವರೊಂದಿಗೆ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು. ಇವರು 1931-32ರ ಅವಧಿಯಲ್ಲಿ AICC ಅಧ್ಯಕ್ಷರಾಗಿದ್ದರು. ಇವರು ಭಾರತದ ಸ್ವಾತಂತ್ರ್ಯಕ್ಕಾಗಿ 66 ವರ್ಷಗಳ ಕಾಲ ಹೋರಾಟ ಮಾಡಿದರು. ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಇವರು ಕರ್ನಾಟಕ ಏಕೀಕರಣಕ್ಕಾಗಿ ಕೆಲಸ ಮಾಡುತ್ತಿದ್ದರು. 1920ರಲ್ಲಿ ಬೆಳಗಾವಿಯಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಆಯೋಜನೆ ಹೊರಹೊತ್ತವರು ದೇಶಪಾಂಡೆಯವರು. ಇವರು ಬ್ರಿಟಿಷ್ ದಬ್ಬಾಳಿಕೆಯ ಆಡಳಿತ ವಿರುದ್ಧ ಭಾರತೀಯ ಸ್ವಾತಂತ್ರ್ಯ ಚಳುವಳಿ ಆರಂಭಿಸಿದರು. ಗಂಗಾಧರ ರಾವ್ ಅವರು ರಾಜಕೀಯ ಮೊದಲ ಘಟಕವನ್ನು 1927ರಲ್ಲಿ ಹುದಲಿ ಬಳಿಯ ಕುಮಾರಿ ಆಶ್ರಮದಲ್ಲಿ ಆರಂಭಿಸಿದರು. ಇವರನ್ನು ಕರ್ನಾಟಕ ಖಾದಿ ಭಗೀರಥ ಎಂದು ಸಹ ಕರೆಯಲಾಗುತ್ತದೆ. ಸ್ವಾತಂತ್ರ್ಯದ ಹೋರಾಟದ ಸಮಯದಲ್ಲಿ ಇವರು 3 ಬಾರಿ ಜೈಲುವಾಸ ಮಾಡಿದರು. ಇವರು ದೈನಂದಿನ ಪತ್ರಿಕೆಗಳಾದ ಕನ್ನಡ, ಮರಾಠಿ ಮತ್ತು ಮುಂತಾದವುಗಳನ್ನು ಸ್ಥಾಪಿಸಿದರು. ಇವರು ಕನ್ನಡದ ಪ್ರಮುಖ ದಿನಪತ್ರಿಕೆಯಾದ ಸಂಯುಕ್ತ ಕರ್ನಾಟಕ ಸ್ಥಾಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಗಂಗಾಧರ ರಾವ್ ಬಾಲಕೃಷ್ಣ ದೇಶಪಾಂಡೆರವರು 30 ಜುಲೈ